ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ರೆಕಾರ್ಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಇವತ್ತೇನು ಅಂತ ಅಂದ್ರೆ ಸ್ಪಿರಿಟ್ ಆನಿಮಲ್ ಗೈಡ್ಸ್ ಇಂದ ಏನ್ ಮೆಸೇಜಸ್ ಇದೆ ನೋಡೋಣ. ಎನಿ ಸಿಚುವೇಶನ್ ಆಫ್ ಯುವರ್ ಲೈಫ್ ಏನು ನಿಮ್ಗೆ ಗೈಡೆನ್ಸ್ ಬೇಕು, ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಮ ಲೈಫ್ ಅಲ್ಲಿ ನೀವು ಗೊಂದಲದಲ್ಲಿದ್ದೀರಾ, ಅದ್ರ ಬಗ್ಗೆ ಗೈಡೆನ್ಸ್ ಬೇಕು ಅಂದ್ರೆ ಒಂದ್ ನಿಮಿಷ ಪಾಸ್ ಮಾಡ್ಬಿಟ್ಟು ಜಸ್ಟ್ ನಿಮ್ಮ ಐಸನ್ನ ಕ್ಲೋಸ್ ಮಾಡಿ ಯೂನಿವರ್ಸ್ಗೆ ಅಥವಾ ನಿಮ್ಮ ಗಾಡ್ಗೆ ಪ್ರೇ ಮಾಡಿ, ಆನಿಮಲ್ ಸ್ಪಿರಿಟ್ಸ್ಗೆ ಪ್ರೇ ಮಾಡಿ ನನಗೆ ಒಂದು ಪ್ರಾಪರ್ ಗೈಡೆನ್ಸ್ ಅನ್ನ ಕೊಡಿ ಅಂತ. ಸೊ ಯಾರಿಗೆಲ್ಲ ಈ ವಿಡಿಯೋ ಸಿಕ್ಕಿರುತ್ತಲ್ಲ ಅವರಿಗೆ ಒಂದಲ್ಲ ಒಂದು ಮೆಸೇಜಸ್ ಖಂಡಿತವಾಗ್ಲೂ ಇರುತ್ತೆ. ಇಲ್ಲ ಅಂದ್ರೆ ಸುಮ್ನೆ ನಿಮಗೆ ವಿಡಿಯೋಸ್ ಸಿಗೋದೇ ಇಲ್ಲ. ಬಿಕಾಸ್ ದಿಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎನರ್ಜಿ. ಓಕೆ, ಸಿ ಇನ್ನರ್ ನೋಯಿಂಗ್ ಅಂತ ಬಂದಿದ್ದ ಮೆಸೇಜು. ಓಕೆ, ಫಸ್ಟ್ ನಾನು ಎಲ್ಲ ಕಾರ್ಡ್ಸ್ ಅನ್ನು ತಗೊಂಡ್ಬಿಡ್ತೀನಿ, ಆಮೇಲೆ ನಾನು ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ಓಕೆ, ರಾಧೆ ರಾಧೆ. ಥ್ಯಾಂಕ್ ಯು ಅನಿಮಲ್ ಸ್ಪಿರಿಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಮೈ ವೀವರ್ಸ್. ಓಕೆ, ಪ್ಲೀಸ್ ಗೈಡ್ ಮೈ ವೀವರ್ಸ್ಗೆ ಒಂದು ಒಳ್ಳೆ ಗೈಡೆನ್ಸ್ ಅನ್ನ ಕೊಡಿ. ಅವ್ರ ಲೈಫಲ್ಲಿ ಯಾವುದೇ ಸಿಚುವೇಶನ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಅಲ್ಲಿ ಇದ್ರು, ಏನೇ ಒಂದು ಗೊಂದಲದಲ್ಲಿದ್ರು ಅವ್ರಿಗೆ ಕ್ಲಿಯರ್ ಅಪ್ ಆಗ್ಲಿಕ್ಕೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಗೈಡೆನ್ಸ್ ಅನ್ನ ಕೊಡಿ. ವಾಟ್ ದೇ ರಿಯಲಿ ನೀಡ್ ಟು ಹಿಯರ್ ಫ್ರಮ್ ಯು. ಪ್ಲೀಸ್ ಗೈಡ್, ಪ್ಲೀಸ್ ಗೈಡ್. Thank you, animal spirits. Thank you so much. Okay. Messengers. Yeah. Thank you. Please guide. Three more cards. Yeah. Thank you, animal spirits. Radhe Radhe. Radhe Radhe. Shri Radha Krishna. Shri Radha Krishna. Shri Radha Krishna. Radha Raman Lal ki jai ho. Radha Raman Lal ji ki jai ho. Radhe Radhe. Radhe Radhe. Radhe Radhe. Radhe Radhe. Okay. Abundance, self reliance, wisdom. ಓಕೆ, ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕಾರ್ಡ್ ಏನಂದ್ರೆ ಇನ್ನರ್ ನೋಯಿಂಗ್ ಅಂತ ಬಂದಿದೆ. ಯು ಆರ್ ಅ ಬ್ರೇವ್ ಟ್ರಾವೆಲರ್, ಯುವರ್ ಸೋಲ್ ನೋಸ್ ದ ವೇ, ಬಿ ಕಾನ್ಫಿಡೆಂಟ್, ಯು ವಿಲ್ ಅಚೀವ್ ಯುವರ್ ಡೆಸ್ಟಿನೇಷನ್. ಲಾಯಲ್ ಫ್ರೆಂಡ್ಸ್ ಆರ್ ಆಲ್ವೇಸ್ ವಿತ್ ಯು, ಡೋಂಟ್ ವರಿ, ಯು ಆರ್ ಬ್ಲೆಸ್ಡ್, ಲೆಟ್ ಯುವರ್ ಸೆಲ್ಫ್ ಫ್ಲೈ. ತುಂಬಾ ಜನ ಇಲ್ಲಿ ಲೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ, ನಿಮ್ಮ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಆನಿಮಲ್ ಸ್ಪಿರಿಟ್ಸ್ ಅಂತ ಅಂದ್ರೆ, ನೀವು ಬ್ರೇವ್ ಟ್ರಾವೆಲರ್, ನಿಮ್ಗೆ ಗೊತ್ತು, ನಿಮ್ಮ ಸೋಲಿಗೆ ಗೊತ್ತು ಎಲ್ಲಿಂದ ಎಲ್ಲಿಗೆ ನಾನು ಹೋಗ್ಬೇಕು ಅಂತ ನಿಮ್ ಸೋಲಿಗೆ ಗೊತ್ತಿದೆ. ಅಂಡ್ ಯು ಆರ್ ಬ್ರೇವ್, ಬುದ್ಧಿವಂತಿಕೆನೂ ಇದೆ ನಿಮ್ಗೆ, ಧೈರ್ಯ ಕೂಡ ಇದೆ. ಓಕೆ, ನಿಮ್ಮ ಆತ್ಮಕ್ಕೆ ದಾರಿ ಗೊತ್ತಿದೆ, ನೀವು ಕಾನ್ಫಿಡೆನ್ಸ್ ನ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಹೆಚ್ಚು ವರಿ ಮಾಡ್ಕೊಳ್ಳೋದನ್ನ ಬಿಡಿ, ತುಂಬಾ ವರಿ ಮಾಡ್ಕೋತಾ ಇದ್ದೀರಾ, ಅದನ್ನ ಬಿಡಿ. ಲಾಯಲ್ ಫ್ರೆಂಡ್ಸ್ ಆರ್ ಆಲ್ವೇಸ್ ವಿತ್ ಯು, ನಿಮ್ಗೆ ಯಾರು ಲಾಯಲ್ ಆಗಿರ್ತಾರೋ ಅವ್ರು ಯಾವಾಗ್ಲೂ ನಿಮ್ ಜೊತೆಲೆ ಗೈಡ್ ಮಾಡ್ಲಿಕ್ಕೂ ಇರ್ತಾರೆ, ನಿಮ್ಮ ಸಪೋರ್ಟಿವ್ ಆಗೂ ಕೂಡ ಇರ್ತಾರೆ. ನೀವು ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್ ಸೋಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಯುವರ್ ಸೆಲ್ಫ್ ಫ್ಲೈ. ನಿಮ್ಮನ್ನ ನೀವು ಕಟ್ಟಾಕೊಂತ ಇದ್ದೀರಾ, ಕಟ್ಟಾಕೋಬೇಡಿ. ಓಕೆ, ಫ್ಲೈ ಮಾಡಿ. ಇನ್ನರ್ ನೋಯಿಂಗ್ ಅಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆತ್ಮನ ನೀವು ಅರ್ಥಕೊಳ್ಳಿ, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಷನರಿ, ರೈಸ್ ಎಬೋವ್ earthly matters, glide through life with grace, you are able to see the right path, stand tall in your self-worth and love with a big heart. ಅರ್ಥ್ಲಿ ಮ್ಯಾಟರ್ಸ್ ಅಂದ್ರೆ ಏನ್ ಹೇಳ್ಬೋದು ಕನ್ನಡದಲ್ಲಿ, ಏನ್ ಹೇಳ್ತಾರೆ, ಪ್ರಾಪಂಚಿಕ ಜೀವನ ಅಂತ ಹೇಳ್ಬೋದು. ಯಾ, ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೀವಲ್ವಾ. ಸೊ ಇಲ್ಲೇನು ಇದರ ವಿಷನರಿ, ಇದರ ಒಳ ಅರ್ಥ ಏನು ಅಂತ ಅಂದ್ರೆ, ಸ್ಪಿರಿಚುಯಲಿ ನೀವು ಇನ್ಕ್ಲೈನ್ಡ್ ಆಗ್ಬೇಕು. ಬರೀ ನೀವು ಏನು ಅಂದ್ರೆ ಒಳ್ಳೆ ಥಿಂಗ್ಸ್ ಅನ್ನ, ಒಳ್ಳೆ ಪ್ಲೇಜರ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸೊ ಅದಕ್ಕಿಂತ ಸ್ವಲ್ಪ ಎಲ್ಲರ ರೀತಿ ಯೋಚನೆ ಮಾಡ್ದೇನೆ ಸ್ವಲ್ಪ ಡಿಫ್ರೆಂಟ್ ಆಗಿ ನೀವು ಯೋಚನೆ ಮಾಡ್ಬೇಕಾಗತ್ತೆ, ಒಂದು ಬೇರೆ ದಾರಿಯಲ್ಲಿ ಬರ್ಬೇಕಾಗತ್ತೆ. ನಿಮ್ಮ ಆತ್ಮಾವಲೋಕನವನ್ನ ಮಾಡ್ಕೊಂಡು ಸ್ವಲ್ಪ ನೀವು ನಿಮ್ಮ ಆತ್ಮನ ಹೈಯರ್ ಲೆವೆಲ್ಗೆ ತಗೊಂಡು ಹೋಗ್ಬೇಕಾಗತ್ತೆ. ಸೊ ನೀವು ಅದರಿಂದ ರೈಸ್ ಅಪ್ ಆದಾಗ, ಅಂದ್ರೆ ನೀವು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ರೈಸ್ ಅಪ್ ಆದಾಗ, ನಿಮಗೆ ನೀವು ಏನ್ ದಾರಿನ ಹುಡುಕ್ತಿದ್ರಲ್ಲ, ಎಲ್ಲಿ ಹೋಗಿ ರೀಚ್ ಆಗ್ಬೇಕು ಅಂತ ನೀವು ಕಷ್ಟ ಪಡ್ತಿದ್ರಲ್ಲ, ಆ ದಾರಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಎತ್ತರವಾಗಿ ನಿಂತ್ಕೊಂತೀರಾ ನೀವು ಅವಾಗ, ನಿಮ್ಮ ಸೆಲ್ಫ್ ವರ್ತ್ ಜಾಸ್ತಿ ಆಗುತ್ತೆ. ಅಂಡ್ ನಿಮ್ಮ ಹಾರ್ಟ್ ಅನ್ನ ಬಿಗ್ ಮಾಡ್ಕೊಳ್ಳಿ. ಅಂದ್ರೆ ಇಟ್ ಮೀನ್ಸ್ ದೊಡ್ಡ ಹಾರ್ಟ್ ಅನ್ನ ದೊಡ್ಡ ಮಾಡ್ಕೊಂಬೇಡಿ, ಡಿಸೀಸಸ್ ಬರುತ್ತೆ ಆ ತರ ಅಲ್ಲ. ಅಂದ್ರೆ ಏನು,
ಇಟ್ ವಾಸ್ ಲೈಕ್ ಲವ್, ಪ್ಯೂರ್ ಲವ್‌ನ ಕೊಡೋದು. ಅಂದ್ರೆ ಲವ್ ಅನ್ನೋದು ತುಂಬಾ ಫಾರ್ಮ್ಸ್ ಇದೆ ಅಲ್ವಾ? ಸೊ, ಆಸ್ ಎ ಪಾರ್ಟ್ನರ್ ಆಗಿ ಮಾತ್ರ ಅಲ್ಲ. ಸೊ, ನೀವು ನಿಮ್ಮ ಸುತ್ತ ಯಾರೇ ಇದ್ರು, ಫ್ರೆಂಡ್ಸ್ ಇರ್ಬೋದು, ಬೇರೆ ಫ್ಯಾಮಿಲಿ ಇರ್ಬೋದು, ಬೇರೆ ಯಾವುದೇ ಪರ್ಸನ್ಸ್ ಇರ್ಬೋದು, ಯಾರೋ ನೀಡಿ ಪರ್ಸನ್ಸ್ ಇರ್ಬೋದು, ಅವರಿಗೊಂದು ಪ್ರೀತಿಯಿಂದ ಊಟ ತಿನ್ಸೋದಾಗಿರ್ಬೋದು, ಪ್ರೀತಿಯಿಂದ ಒಂದು ಬಟ್ಟೆ ದಾನ ಮಾಡೋದಾಗಿರ್ಬೋದು, ಎನಿಥಿಂಗ್ ಏನೇ ಮಾಡಿದ್ರು ನಿಮ್ಮ ಕೊಲೀಗ್ಸ್‌ಗೆ ಏನೋ ಒಂದು ಹೆಲ್ಪ್ ಬೇಕಾಗಿರತ್ತೆ. ಅದನ್ನೊಂದು ಒಳ್ಳೆ ಹಾರ್ಟ್ ಇಂದ ಮಾಡೋದಾಗಿರ್ಬೋದು. ದೀಸ್ ಆಲ್ ಥಿಂಗ್ಸ್. ಇದನ್ನ ಬಿಗ್ ಹಾರ್ಟ್ ಅಂತ ಹೇಳ್ತೀವಿ. ಸೊ, ಇದನ್ನ ಮಾಡಿ ಖಂಡಿತವಾಗ್ಲೂ ನೀವು ಲೈಫಲ್ಲಿ ನಿಮ್ಮ ಸೆಲ್ಫ್ ವರ್ತನ್ನ ಜಾಸ್ತಿ ಮಾಡ್ಕೊಂಡು ನಿಮ್ಮ ಗುರಿಯನ್ನ ನೀವು ತಲುಪ್ತೀರಾ. ಮತ್ತೆ ನೀವು ಎಲ್ಲರ್ಕಿನ್ನ ಎತ್ತರಕ್ಕೆ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಈಸ್ ಮೆಸೆಂಜರ್. ಸ್ಪಿರಿಟ್ ಈಸ್ ಸೆಂಡಿಂಗ್ ಯು ಮೆಸೇಜಸ್. ಓಪನ್ ಯುವರ್ ಗ್ರೇಟರ್ ವಿಷನ್ ಟು ಸಿ ದ ಸೈನ್ಸ್. Focus on priorities and eliminate distractions. You have a bright future. Let yourself ascend to new heights. ನೋಡಿ, ನಿಮ್ಗೆ ಯೂನಿವರ್ಸು ಸೈನ್ಸ್ ಅನ್ನು ಕೊಡ್ತಿದೆ ಅಂತೆ, ಬಟ್ ನೀವು ಅದನ್ನ ನೋಟಿಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಟಿಸ್ ಮಾಡಿ. ಯಾರಿಗೆಲ್ಲ ನೋಟಿಸ್ ಆಗ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಸೊ ಅವ್ರು ನಿಮ್ಗೆ ಮೆಸೇಜ್ ನ ಕೊಡ್ತಾನೆ ಇದಾರಂತೆ ಸ್ಪಿರಿಟ್ಸು, ಬಟ್ ನೀವು ಅದನ್ನ ರಿಸೀವ್ ಮಾಡೋದಕ್ಕೆ ಓಪನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಓಪನ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. ಗ್ರೇಟರ್ ವಿಷನ್ ಟು ಸಿ ದ ಸೈನ್ಸ್. ಫೋಕಸ್ ಆನ್ ಪ್ರಿಯಾರಿಟೀಸ್. ಏನ್ ಪ್ರಿಯಾರಿಟಿ ಇದೆ ನಿಮ್ ಲೈಫ್ ಅಲ್ಲಿ ಅದನ್ನ ಮಾತ್ರ ನೀವು ಫೋಕಸ್ ಮಾಡ್ಬೇಕು. ಅದ್ರ ಮೇಲ್ ಮಾತ್ರ ಫೋಕಸ್ ಮಾಡಿ. ಏನೆಲ್ಲ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ ನಿಮ್ಗೆ ಅದನ್ನ ನೀವು ಕಟ್ ಆಫ್ ಮಾಡ್ಬೇಕು. ಡಿಸ್ಟ್ರಾಕ್ಷನ್ಸ್ ನೀವೇ ಕಟ್ ಆಫ್ ಮಾಡ್ಬೇಕು. ಇಲ್ಲ ಆದ್ರೆ ನೀವು ಮುಂದೆ ಹೋಗ್ಲಿಕ್ಕೆ ಬಿಡದೆ ಇಲ್ಲ, ಅದ್ ನಿಮ್ಮನ್ನ ಹಿಂಗಡೆ ಇಳಿತಾನೆ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ರಿಲೇಶನ್ಶಿಪ್ ನಿಮಗೆ ಗೊತ್ತಿದೆ, ಆ ಪರ್ಸನ್ ನಿಮ್ಗೆ ಟಾಕ್ಸಿಕ್ ಅಂತ ಗೊತ್ತಾಗ್ತದೆ. ಅದು ಹುಡುಗ ಆಗಿರ್ಬೋದು, ಹುಡುಗಿನಾದ್ರೂ ಆಗಿರ್ಬೋದು. ಓಕೆನಾ? ಸೊ ನಿಮಗೆ ಗೊತ್ತಿದೆ, ಇಲ್ಲ ನಾನು ಇವ್ರ ಜೊತೆ ಇದ್ರೂನು ಕೂಡ ನನಗೆ ಅವ್ರ ಮೇಲೆ ಪ್ರೀತಿ ಇದೆ. ಬಟ್ ಆ ಪ್ರೀತಿ ಇದೆ ನನಗೆ ಒಂದ್ ಸೈಡ್ ಇದೆ. ಅವರು ನನ್ನನ್ನ ಪ್ರೀತಿಸ್ತೀನಿ ಅಂತಾರೆ, ಆದ್ರೆ ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ಕಾರ್ಮಿಕ್ ತರ ಇದೆ ಅಂತ ಎಲ್ಲಾ ಗೊತ್ತಿದ್ದು ನೀವೇನ್ ಮಾಡ್ತೀರಾ? ಇಲ್ಲ ನನಗೆ ಅದೇ ಬೇಕು, ಅದೇ ಹುಡುಗ ಬೇಕು, ಅದೇ ಹುಡುಗಿ ಬೇಕು ಅಂತ ಜೋತ್ ಬೀಳ್ತೀರಾ. ಅವ್ರೇನ್ ಮಾಡ್ತಾರೆ? ಪದೇ ಪದೇ ನಿಮಗೆ ಹರ್ಟ್ ಮಾಡ್ತಾರೆ. ಪದೇ ಪದೇ ನಿಮ್ಮನ್ನ ತುಂಬಾ ಕೆಳಮಟ್ಟದಲ್ಲಿ ತೋರಿಸ್ತಾ ಇರ್ತಾರೆ. ನಿಮ್ಮನ್ನ ತುಂಬಾ ಜಡ್ಜ್ ಮಾಡ್ತಿರ್ತಾರೆ. ನಿಮ್ ಬಗ್ಗೆ ಯಾವಾಗ್ಲೂ ತಪ್ಪಾಗಿ ಮಾತಾಡ್ತಾರೆ, ತಪ್ಪಾಗಿ ತಿಳ್ಕೊತಿರ್ತಾರೆ. ಎಲ್ಲಾ ಮಾಡ್ತಿದ್ರು ನೀವು, ಇಲ್ಲ ನನ್ಗೆ ಅವನೇ ಬೇಕು, ಅಯ್ಯೋ ನಂಗೆ ಅವಳೇ ಬೇಕು ಅಂತ ಅಳ್ತಿರ್ತಿರಲ್ಲ. ದಿಸ್ ಇಸ್ ಅ ಫುಲಿಶ್ನೆಸ್ ಅವ್ರು ಹೇಳೋದು. ಸೊ ಆ ಫುಲಿಶ್ನೆಸ್ ಅನ್ನು ಮಾಡ್ಬಿಡಿ. ಅದು ನಿಮ್ಗೆ ಆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಒಂದು ಪ್ರೋಗ್ರೆಸ್ ನ ಅದು ತಡಿತಾ ಇರತ್ತೆ. ಓಕೆ, ಸೊ ಇದೆಲ್ಲ ನಿಮ್ಗೆ ಲೈಫ್ ಅಲ್ಲಿ ಆಗುವಂತ ಡಿಸ್ಟ್ರಾಕ್ಷನ್ಸ್. ಈ ಡಿಸ್ಟ್ರಾಕ್ಷನ್ಸ್ ಅನ್ನು ನೀವೇನ್ ಮಾಡ್ಬೇಕು? ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡ್ಬೇಕು. ಓಕೆ, ನಿಮ್ಗೆ ಏನ್ ಪ್ರಿಯಾರಿಟಿ ಆಯ್ತು, ನಾನು ಇದರಿಂದ ಎಕ್ಸ್ಪೀರಿಯನ್ಸ್ ಮಾಡಿದಾಯ್ತು, ಟಾಕ್ಸಿಕ್ ಅಂತ ನಂಗೆ ಗೊತ್ತಾಗಿದ್ದಾಯ್ತು. ದಟ್ ಇಸ್ ಮೋರ್ ದನ್ ಅನಫ್. ನನ್ನ ಸೆಲ್ಫ್ ವರ್ತ್ ನಾನು ಐಡೆಂಟಿಫೈ ಮಾಡ್ಕೊಂಡಿದೀನಿ. ಅಂಡ್ ನಾನು ಇವಾಗ ಏನ್ ಮಾಡ್ತೀನಿ? ನನ್ನನ್ನ ನಾನು ಚೆನ್ನಾಗಿ ಇಟ್ಕೊಂತೀನಿ. ನನ್ನನ್ನ ನಾನು ಚೆನ್ನಾಗಿ ದ ಬೆಸ್ಟ್ ವರ್ಷನ್ ತಗೊಂಡ್ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಯಾವಾಗ ನೀವು ಅದ್ರ ಮೇಲೆ ನೀವು ವರ್ಕ್ ಮಾಡಕ್ ಶುರು ಮಾಡ್ತೀರಾ, ಅವಾಗ ಎಲ್ಲದೂ ಕೂಡ ಬ್ಯೂಟಿಫುಲ್ ಆಗಿ ಅನ್ಫೋಲ್ಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸರ್ವೆನ್ಸ್. You have many gifts. No problem can withstand the power of your mind. With patience, you can reach your mountain top. Never give up and good luck will follow. See, never give up attitude ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗ್ತಿದ್ಯಾ? ನಿಮಗೆ ಗೊತ್ತಿಲ್ಲದಂಗೆ ಯೂನಿವರ್ಸ್ ನಿಮ್ಮಲ್ಲಿ ಸಾಕಷ್ಟು ಗಿಫ್ಟ್ ನ ಇಟ್ಟಿದ್ದಾರೆ. ಓಕೆ, ಅಂಡ್ ನಿಮ್ಗೆ ಎಷ್ಟು ವಿಲ್ ಪವರ್ ಇದೆ ಅಂತ ಅಂದ್ರೆ ಏನೇ ಸಮಸ್ಯೆ ಬಂದ್ರು ನೀವು ಅದನ್ನ ಎದುರಿಸುವಂತ ಶಕ್ತಿ ನಿಮ್ಗಿದೆ. ಸೊ ನೀವು ಕಲಿಬೇಕಾಗಿರೋದು ಏನು ಅಂದ್ರೆ ತಾಳ್ಮೆ. ಒಂದು ಸೆಕೆಂಡು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ವರ್ತ್ ನ ತಿಳ್ಕೊಳ್ಳೋದು. ಆಯ್ತಾ? ಇಷ್ಟನ್ನ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಮೌಂಟೈನ್ ಟಾಪ್ ಅಲ್ಲಿ ಇರ್ತೀರಾ. ಮೌಂಟೈನ್ ಟಾಪಿಗೆ ರೀಚ್ ಆಗ್ತೀರಾ ಅಂದ್ರೆ ನಿಮ್ಮ ಗೋಲ್ ಅನ್ನ ನೀವು ರೀಚ್ ಆಗ್ತೀರಾ. ಒಂದು ಸಕ್ಸಸ್ ಅನ್ನ ನೀವು ಕಾಣ್ತೀರಾ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಆ ತರ ಇದ್ದಾಗೆ ಗುಡ್ ಲಕ್ ಅದಾಗೆ ನಿಮ್ಮನ್ನ ಫಾಲೋ ಮಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅಬಂಡನ್ಸ್. ಓಕೆ, ಸೊ sacred buffalo clock me in your wisdom, keep me warm through the storms of life, fill my life with goodness, teach me the way of gratitude and prayer. ಯಾ, ಸೊ ಅಬಂಡನ್ಸ್ ನಿಮ್ಮನ್ನ ಫಾಲೋ ಮಾಡತ್ತೆ. ಯಾವಾಗ ನಿಮ್ಮ ಒಂದು ಬುದ್ಧಿವಂತಿಕೆನ ನೀವು ಜಾಸ್ತಿ ಮಾಡ್ಕೊಂಡಾಗ. ಓಕೆ, fill my life with goodness. ಓಕೆ, ಸೊ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ, ಪ್ರೇಯರ್ಸ್ ನ ಮಾಡಿ ಎವ್ರಿ ಡೇ. ಎಸ್, ಪ್ರೇಯರ್ ವಿಲ್ ಬಿ ಆನ್ಸರ್ಡ್. ಪ್ರೇಯರ್ಸ್ ಅನ್ನ ಮಾಡಿ. ನಾವು ನಮ್ಮ ತಂದೆ ತಾಯಿಗಳು ಇಲ್ಲಿ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ಒಬ್ರು ತಂದೆ ತಾಯಿ ಆದ್ರೆ ನಮ್ಗೆ ಆಕ್ಚುಲ್ ಆಫ್ ತಂದೆ ತಾಯಿ ಯಾರು? ಎಲ್ಲಾರ್ಗು ದೇವ್ರು ಅಲ್ವಾ? ಸೊ ಆ ದೇವ್ರಿಗೆ ನೀವೇನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ನಿಮ್ಮ ಹತ್ರ ಆಲ್ರೆಡಿ ಏನೇನಿದೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಜರ್ನಲಿಂಗ್ ಗೊತ್ತಲ್ವಾ? ಗ್ರಾಟಿಟ್ಯೂಡ್ ಜರ್ನಲಿಂಗ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ. ಅದನ್ನ ಮಾಡಿ.
ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು 10 ಏನೋ ಒಂದು 10 ವಿಷಯ ಅಥವಾ ನೈಟ್ ಮಲ್ಕೋಬೇಕಾದ್ರೆ ಆಯ್ತು, ಯಾವಾಗಾದ್ರೂ ನಿಮ್ಗೆ ಯಾವಾಗ ಫ್ರೀ ಅನ್ಸುತ್ತೋ ಅವಾಗ ಮಾಡಿ. ಸೊ 10 ವಿಷಯ ನಿಮ್ಗೆ ಲೈಫಲ್ಲಿ ಏನಿದೆ, ಇವತ್ತು ನನಗೆ 3 ಹೊತ್ತು ಊಟ ಸಿಗ್ತಿದೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಇಷ್ಟಪಟ್ಟಿದ್ದ ಬಟ್ಟೆ ಹಾಕೋತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಈ ತರ. ಓಕೆ. ಸೊ ಈ ತರದ್ದು ಒಂದಷ್ಟು ಲಿಸ್ಟ್ ಅನ್ನ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ತಾ ಹೋದ್ರೆ ಆಕ್ಚುಲಿ ತುಂಬಾ ಜಾಸ್ತಿನೇ ಇದೆ. ಸೊ ಅದ್ರ ಒಂದು 10ಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಗ್ರಾಟಿಟ್ಯೂಡ್ ನ ಶೋ ಮಾಡಿ ದೇವರಿಗೆ, ಯೂನಿವರ್ಸ್ಗೆ. ಅದಾದ್ರ ಮೇಲೆ ನಿಮ್ಗೆ ಏನ್ ಬೇಕೋ ಅದಕ್ಕೆ ಪ್ರೇಯರ್ನ ಮಾಡಿ. ಅದರಿಂದ ಏನಾಗುತ್ತೆ, ನೀವು ಲೈಫಲ್ಲಿ ಅಬಂಡೆನ್ಸ್ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಅಂದ್ರೆ ಸೆಲ್ಫ್ ರಿಲಯನ್ಸ್. ಯು ಆರ್ ಸ್ಟ್ರಾಂಗ್ಲಿ ಇಂಡಿಪೆಂಡೆಂಟ್ ಅಂಡ್ ಆಫನ್ ಸಾಲಿಟರಿ. ಇಂಟಿಗ್ರಿಟಿ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಬೆಸ್ಟ್ ಔಟ್ಕಮ್. Clock yourself with invisibility and walk with the shamans. Use your intuition and let your life unfold in silence. Perfection. ಓಕೆ. ಸೆಲ್ಫ್ ರಿಲಯನ್ಸ್ ಅಂದ್ರೆ ಏನು ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೆಡಿಟೇಷನ್ ಮಾಡೋದು. ನಿಮ್ಮ ಪ್ಲಾನ್ಸ್ ಏನಿದೆ ಅದನ್ನ ಯಾರ ಹತ್ರನೂ ಶೇರ್ ಮಾಡದೆ ಸಿಂಗಲ್ ಆಗಿ, ಸಿಂಗಲ್ ಸಿಂಹ ಆಗಿ ನೀವು ಅದನ್ನ ಹ್ಯಾಂಡಲ್ ಮಾಡೋದು. ಓಕೆನಾ? ನಾನು ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಈ ತರ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಎಲ್ಲರ ಹತ್ರ ಬಡಬಡ ಅಂತ ಹೇಳ್ಕೊಬರ್ತೀರಲ್ಲ, ಈ ತರ ನಾನು ಡ್ರೀಮ್ ಇದೆ, ಆ ಡ್ರೀಮ್ ಹಿಂಗ್ ಅಚೀವ್ ಮಾಡ್ತೀನಿ, ಹಂಗೆ ಅಚೀವ್ ಮಾಡ್ತೀನಿ. ಯಾರ ಹತ್ರನು ಏನು ಹೇಳ್ಬಾರ್ದು. ಸೈಲೆಂಟ್ ಆಗಿ ವರ್ಕ್ ಮಾಡ್ಬೇಕು. ಅದ್ರಲ್ಲಿ ಬರೋ ಪೇನನ್ನು ಸೈಲೆಂಟ್ ಆಗಿ ಅನ್ಭವಿಸ್ಬೇಕು. ಆ ಪೇನ್ ಇಂದ ಏನ್ ಪಾಠ ಕಲ್ತ್ರಿ ಅದನ್ನ ಅಪ್ಲೈ ಮಾಡ್ಕೊಂತ 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 ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಬುದ್ಧಿವಂತಿಕೆ ಮೇಲೆ ನೀವು ವರ್ಕ್ ಮಾಡ್ಬೇಕು. ಅವಾಗ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ನೀವು ಸೈಲೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ನೀವ್ ಏನ್ ಕಲಿತೀರಾ, ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಗಡೆ ಒಂದು ವಾಯ್ಸ್ ಬರ್ತಾ ಇರುತ್ತಲ್ಲ, ಸೊ ಅದನ್ನ ತುಂಬಾ ಜನ ಕೇಳಿಸ್ಕೊಳ್ಳೋದೇ ಇಲ್ಲ, ನೆಗ್ಲೆಕ್ಟ್ ಮಾಡ್ತೀರಾ. ಸೊ ನೀವು ಮೆಡಿಟೇಷನ್ ಮಾಡಿ ಮತ್ತೆ ಸೈಲೆಂಟ್ ಝೋನ್ ಅಲ್ಲಿ ಇರೋದ್ರಿಂದ ಇಂಟ್ಯೂಷನ್ ನ ಕೇಳಿಸ್ಕೊಳ್ಳುವಂತ ಕೆಪಾಸಿಟಿ ನಿಮಗೆ ಬರುತ್ತೆ. ಒಳಗಡೆಯಿಂದ ಬರುವಂತ ಗೈಡೆನ್ಸ್ ಅನ್ನ ಫಾಲೋ ಮಾಡುವಂಥದ್ದು, ಐಡೆಂಟಿಫೈ ಮಾಡುವಂಥದ್ದು ಕೆಪಾಸಿಟಿ ನಿಮಗೆ ಬರುತ್ತೆ. ಸೊ ಅವಾಗ ನಿಮ್ಮ ಲೈಫು ತುಂಬಾ ಬ್ಯೂಟಿಫುಲ್ ಆಗಿ ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ ದ ವಿಸ್ಡಮ್ ಅಂತಾನೆ ಹೇಳ್ತಿದ್ದಾರೆ. ಇದ್ರಲ್ಲೂ ವಿಸ್ಡಮ್ ಬಂದಿದೆ. ಸೊ ಹೇಳ್ದೆ ನಾನು ಆಲ್ರೆಡಿ. ಸೊ ನಿಮ್ಮ ಬುದ್ಧಿವಂತಿಕೆ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ ಅಂತ. ಲೆಟ್ ಯುವರ್ ಹೆಡ್ ಅಂಡ್ ಮೈಂಡ್ ರೀಚ್ ಟು ದ ಸ್ಟಾರ್ಸ್. ಇಟ್ ಕೀಪ್ ಯುವರ್ ಫೀಟ್ ಗ್ರೌಂಡೆಡ್ ಆನ್ ದ ಅರ್ತ್. ಲಿಸನ್ ಟು ದ ಏನ್ಷಂಟ್ ವಿಸ್ಡಮ್ ಇನ್ ಯುವರ್ ಸೋಲ್. ದ ಆನ್ಸಿಸ್ಟರ್ಸ್ ಸ್ಪೀಕ್ ಥ್ರೂ ಯು. ಯು ನೋ ಮಚ್. ಅಗೇನ್ ದ ಸೇಮ್ ಮೆಸೇಜ್ ಇದರಲ್ಲಿ. ಜಾಸ್ತಿ ಏನಿಲ್ಲ ಹೇಳೋವಂಥದ್ದು. ಒಂದೇ ಒಂದು ಎಕ್ಸ್ಟ್ರಾ ಮೆಸೇಜ್ ಏನಿದೆ ಅಂತ ಅಂದ್ರೆ, ನೀವೆಷ್ಟೇ ಏನೇ ತಿಳ್ಕೊಂಡಿರ್ಲಿ, ಎಷ್ಟೇ ಏನೇ ಸಂಪಾದನೆ ಮಾಡ್ಲಿ, ಎಷ್ಟೇ ನೀವು ಹೈ ಲೆವೆಲ್ ಅಲ್ಲಿ ಇರ್ಲಿ, ನೀವ್ ಹೇಗಿರ್ಬೇಕು, ಜಂಬ ತೋರಿಸ್ತೇನೆ, ಅಹಂಕಾರ ತೋರಿಸ್ತೇನೆ, ಗ್ರೌಂಡೆಡ್ ಆಗಿರ್ಬೇಕು. ಇದು ಎಕ್ಸ್ಟ್ರಾ ಇರುವಂತ ಒಂದು ಮೆಸೇಜ್. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪವರ್. ಐ ಆಮ್ indestructible. I honor my intuition and go where it leads. Love and gentleness are my real strengths. I never give up. I will succeed. ಇದು ತುಂಬಾ ಪವರ್ಫುಲ್. ಇದನ್ನ ನೀವು ಅಫರ್ಮೇಶನ್ ತರ ಯೂಸ್ ಮಾಡ್ಬೋದು. ಇನ್ನೊಂದ್ಸಲ ನಾನು ಹೇಳ್ತೀನಿ, ಇದನ್ನ ನೀಟಾಗಿ ಬೇಕಾದ್ರೆ ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಕೊಂಡು ಬೇಕಾದ್ರೆ ಡೈಲಿ ಇದನ್ನ 21 ಸಲ ಬೆಳಗ್ಗೆ ಮತ್ತೆ ನೈಟ್ ಹೇಳ್ಕೊಳ್ಳಿ. ಕನ್ನಡಿ ಮುಂದೆ ನಿಂತು ಹೇಳಿದ್ರೆ ಇನ್ನೂ ಬ್ಯೂಟಿಫುಲ್ ಇರುತ್ತೆ. ಸಖತ್ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ಅಫರ್ಮೇಶನ್ಸ್ ತರನೇ ಇದೆ ಇದು. ಅಂಡ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಒಂದ್ಸಲ ಕೇಳಿಸ್ಕೊಳ್ಳಿ. ಪವರ್. ಐ ಆಮ್ indestructible. I honor my intuition and go where it leads. Love and gentleness are my real strength. I never give up. I will succeed. ಓಕೆ. ಸೊ ಇದು ನಿಮಗಿರುವಂತ ಪವರ್ ಏನು? ಯು ಆರ್ indestructible. ಯಾಕೆಂದ್ರೆ ಯು ಆರ್ ಅ ಸೋಲ್, ಯು ಆರ್ ನಾಟ್ ಅ ಬಾಡಿ. ಯು ಆರ್ ಟ್ರೀಟಿಂಗ್ ಯುವರ್ ಸೆಲ್ಫ್ ಆಸ್ ಅ ಬಾಡಿ. ನಿನ್ ಬಾಡಿ ಅಲ್ಲ. ನಾಮಕಾವಸ್ಥೆಗಷ್ಟೇ ನಿನ್ ಬಾಡಿ, ಅದ್ ನಿನ್ ಮನೆ ಅಷ್ಟೇ. ಆಕ್ಚುಲಿ ನೀನ್ ಯಾರು? ಆಕ್ಚುಲಿ ನೀನ್ ಯಾರು ಅಂದ್ರೆ ನೀನು ಆತ್ಮ. ನೀನ್ ಸಾಕಷ್ಟು ವರ್ಷಗಳು ನೀನು ಸಾಕಷ್ಟು ದೇಹಗಳನ್ನ ಚೇಂಜ್ ಮಾಡ್ಕೊಂಡು ಸಾಕಷ್ಟು ಲೆಸನ್ಗಳನ್ನ ಕಲ್ತ್ಕೊಂಡು ಬಂದಿರುವಂತ ಆತ್ಮ ನೀನು. ನಿನ್ನ ಡಿಸ್ಟ್ರಕ್ಟ್ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಓಕೆ. ಸೊ ಐ ಹಾನರ್ ಮೈ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್, ನಾನು ಅವಾಗಲೇ ಆಲ್ರೆಡಿ ಇಂಟ್ಯೂಷನ್ ಬಗ್ಗೆ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. ಸೊ ಇಂಟ್ಯೂಷನ್ ನೀವು ಹಾನರ್ ಮಾಡೋದನ್ನ ಕಲಿತೀರಾ. ಅಂಡ್ ಅದು ಎಲ್ಲಿ ನಿಮಗೆ ಗೈಡ್ ಮಾಡುತ್ತೋ ಅಲ್ಲಿ ಹೋಗೋದನ್ನು ನೀವು ಕಲಿತೀರಾ ಅಂತ ಸೇಮ್ ಅರ್ಥ ನಾನು ಆಗ್ಲೇ ಹಳೆ ಮೆಸೇಜ್ ಅಲ್ಲಿ ಹೇಳಿದೀನಿ ಅಬಂಡೆನ್ಸ್ ಅಲ್ಲಿ. ಸೊ ಲವ್ ಅಂಡ್ ಜೆಂಟಲ್ನೆಸ್ ಆರ್ ಮೈ ರಿಯಲ್ ಸ್ಟ್ರೆಂತ್. ಕೆಲವ್ರು ಏನ್ ಅನ್ಕೊಂತಾರೆ, ಸ್ವಲ್ಪ ಸಾಫ್ಟ್ ಆಗಿದ್ದಿದ ತಕ್ಷಣ, ಸ್ವಲ್ಪ ಹಂಬಲ್ಡ್ ಆಗಿ ಡೌನ್ ಟು ಅರ್ತ್ ಇದ್ದಿದ ತಕ್ಷಣ, ಅಯ್ಯೋ ಇವ್ರ ಕೈಲಿ ಏನೂ ಆಗೋದಿಲ್ಲ, ಅಥವಾ ಇವ್ರು ಇರೋದೇ ಹಿಂಗೆ, ಏನೋ ಒಂಥರ ಉಡಾಫೆ ಮಾಡ್ಕೊಂತಾರಲ್ವಾ. ಆಕ್ಚುಲಿ ರಾಂಗ್ ಥಿಂಕ್ ಅದು. ಯಾರು ತುಂಬಾ ಲವಿಂಗ್ ಆಗಿರ್ತಾರೆ, ತುಂಬಾ ಕೇರಿಂಗ್ ಆಗಿರ್ತಾರೆ, ತುಂಬಾ ಜೆಂಟಲ್ ಆಗಿರ್ತಾರೆ, ಅವ್ರ ಹತ್ರ ಏನೇ ಎಷ್ಟೇ ಇದ್ರು ಕೂಡ ಅಹಂಕಾರ ತೋರಿಸ್ತಾನೆ, ಡೌನ್ ಟು ಅರ್ತ್ ಅಲ್ಲಿ ಇರ್ತಾರಲ್ಲ, ಅವರ ಅದು ರಿಯಲ್ ಸ್ಟ್ರೆಂತ್ ಅದು. ನೀವು ಅಹಂಕಾರ ಮಾಡಿ ಆಟಿಟ್ಯೂಡ್ ತೋರಿಸಿದ ತಕ್ಷಣ ಅವ್ರು ದೊಡ್ಡವರಾಗೋದಿಲ್ಲ. ಓಕೆ. ದಟ್ ಇಸ್ ಅ ರಾಂಗ್ ಕನ್ಸೆಪ್ಷನ್. ಸೊ ಎಲ್ಲರ ಜೊತೆ ಫ್ರೀ ಆಗಿ ಬೆರೀತಾರೆ ಅಂದ ಮಾತ್ರಕ್ಕೆ ಅವ್ರಿಗೇನು ಸೆಲ್ಫ್ ವರ್ತ್ ಇರಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ ಅಂತ ಅರ್ಥ ಅಲ್ಲ. ಓಕೆ. ಅವರು ಅಹಂಕಾರ ಮಾಡೋದನ್ನ
ಇಷ್ಟಪಡೋದಿಲ್ಲ. ದೇ ಆರ್ ವೆರಿ ಬ್ಯೂಟಿಫುಲ್ ಸೋಲ್ಸ್ ಅಂತಾನೆ ಹೇಳ್ಬೋದು. ಅಂಥವರೆಲ್ಲ ಒಂದು ಪ್ಯೂರ್ ಸೋಲ್ಸು. ಓಕೆ. ಸೊ ಅದೇ ನಿಮ್ಗೆ ನೀವು ಆ ಥರ ಇದ್ದೀರಾ ಅಂದ್ರೆ ದಟ್ ಈಸ್ ಅ ರಿಯಲ್ ಸ್ಟ್ರೆಂತ್. ನಿಮ್ಮ ರಿಯಲ್ ಸ್ಟ್ರೆಂತ್ ಅದು. ಆ್ಯಂಡ್ ಐ ನೆವರ್ ಗಿವ್ ಅಪ್, ಐ ವಿಲ್ ಸಕ್ಸೀಡ್. ಈ ಆಟಿಟ್ಯೂಡ್ ನಿಮ್ಗೆ ಯಾವಾಗಲೂ ಇರಬೇಕು. ಎಷ್ಟೇ ಸಲ ನೀವು ಬಿದ್ದರೂ ಕೂಡ ಲೈಫಲ್ಲಿ, ಎಷ್ಟೇ ಸಲ ನೀವು ಪೆಟ್ಟು ತಿಂದರೂ ಕೂಡ ಹೆಂಗಿರಬೇಕು, ನನ್ನ ಗುರಿ ತಲುಪೋವರೆಗೂ ಐ ವಿಲ್ ನೆವರ್ ಗಿವ್ ಅಪ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಅನ್ನೋ ಒಂದು ಆಟಿಟ್ಯೂಡಲ್ಲಿ ನೀವಿದ್ರೆ ಅದು ನಿಮ್ಮ ಪವರ್ ಆಗಿರುತ್ತೆ. ಆ ಪವರ್ನ ನೀವು ಅಕಸ್ಮಾತ್ ಇಲ್ಲ ಅಂದ್ರೆ ಅದನ್ನ ಗೆಟ್ ಬ್ಯಾಕ್ ದಟ್ ಪವರ್. ದ ಲಾಸ್ಟ್ ಮೆಸೇಜ್ ಏನು ಅಂತಂದ್ರೆ ಸೂಪರ್ ನ್ಯಾಚುರಲ್. ಯು ಆರ್ ದಿ ಏನ್ಷಿಯಂಟ್ ವೈಸ್ ಸೇಜ್. ಓಕೆ. ನಾನು ನೋಡಿ ನನ್ನ ಬಾಯಿಂದ ದೇವ್ರು ಹೇಳ್ಸೇ ಬಿಟ್ರು ಅವಾಗಲೇ. ಆಕ್ಚುಲಿ ಪವರ್ ಕಾರ್ಡಲ್ಲಿ ಯು ಆರ್ ದಿ ಏನ್ಸಿಯಂಟ್ ವೈಸ್ ಸೇಜ್. ಇಲ್ಲಿ ತುಂಬಾ ಜನ ಸೋಲ್ಸ್ ಅಂತ ನಾನು ಹೇಳ್ದೆ ಅಲ್ಲ, ನೀವೆಲ್ಲ ಒಂದು ಸೋಲ್ ಅಂತ. ನೀವು ತುಂಬಾ ಜನ ಆಲ್ರೆಡಿ ಹೋದ ಜನ್ಮದಲ್ಲಿ ಸೇಜಸ್ ಆಗಿದ್ರಂತೆ ನೋಡಿ. ಸೊ ಯು ಕ್ಯಾನ್ ಶೇಪ್ ಶಿಫ್ಟ್ ಅಟ್ ವಿಲ್. ನಿಮ್ಮ ಸಿಂಪಲ್ ಆಗಿ ಹೇಳೋದಾದ್ರೆ ಏನ್ ಹೇಳ್ಬೋದು, ನಿಮ್ ಹಣೆ ಬರನ ಬರ್ಕೊಳ್ಳುವಂತ ಶಕ್ತಿ ನಿಮಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಸ್ಟರ್ ಈಸ್ ಯುವರ್ ಡೆಸ್ಟಿನಿ, ರೈಸ್ ವಿತ್ ಡಿಗ್ನಿಟಿ. ಸೊ ನಿಮ್ ಬಗ್ಗೆ ನೀವು ಡೌಟ್ ಪಡೋಂತ ಅವಶ್ಯಕತೆನೇ ಇಲ್ಲ. ನಿಮ್ಮ ಆತ್ಮ ತುಂಬಾ ಹಳೆಯ ಆತ್ಮ, ತುಂಬಾ ಲೆಸನ್ಸ್ ಅನ್ನ ಕಲ್ತ್ಕೊಂಡು ಬಂದಿದೆ. ಅಂಡ್ ಹೋದ ಜನ್ಮದಲ್ಲಿ ಕೂಡ ನೀವು ಏನು ಏನ್ಷಿಯಂಟ್ ಅಲ್ಲಿ ವೈಸ್ ಸೇಜ್ ಕೂಡ ಆಗಿದ್ರಿ, ಋಷಿ ಮುನಿಗಳಾಗಿದ್ರಂತೆ. ಸೊ ಋಷಿ ಮುನಿಗಳ ಬಗ್ಗೆ ಗೊತ್ತಿದ್ದ ಇಂಡಿಯನ್ ಋಷಿ ಮುನಿಗಳು ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ಬಿಕಾಸ್ ಅವ್ರು ಎಷ್ಟು ಕಾಲಜ್ಞಾನಿಗಳಿದ್ರು, ಎಷ್ಟು ತಪಸ್ಸನ್ನ ಮಾಡ್ತಾ ಇದ್ರು ಅಲ್ವಾ. ಅದು ನಿಮ್ಮ ಆತ್ಮದಲ್ಲಿ ಅದಿದೆ. ಏನು ಹೇಳ್ತಾರೆ, ಮೆಮೊರಿ ಕಾರ್ಡ್. ಇಟ್ಸ್ ಜಸ್ಟ್ ಲೈಕ್ ಅ ಮೆಮೊರಿ ಕಾರ್ಡ್. ನಿಮ್ಮ 7 ಚಕ್ರಸ್ನ ನೀವು ಯಾವಾಗ ಮೆಡಿಟೇಷನ್ ಮುಖಾಂತರ ಅನ್ಲಾಕ್ ಮಾಡ್ತೀರಾ, ಜಾಗೃತಿ ಮಾಡ್ತೀರಾ, ಬ್ರಹ್ಮಚರ್ಯನ ಫಾಲೋ ಮಾಡ್ತೀರಾ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಮಾಡ್ತೀರಾ, ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ. ಅವಾಗ ನಿಮಗೆ ಆ ಮೆಮೊರಿ ಕಾರ್ಡು ಓಪನ್ ಅಪ್ ಆಗುತ್ತೆ. ಸೊ ಯು ಕ್ಯಾನ್ ರಿಯಲೈಸ್. ನಿಮ್ಮ ಸೋಲು ನಿಮಗೆ ಗೊತ್ತಿಲ್ದಂಗೆ ಎಲ್ಲವನ್ನು ನಿಮಗೆ ಗೈಡ್ ಮಾಡುತ್ತೆ. ನೀ ಹಿಂಗ್ ಮಾಡು, ಹಂಗ್ ಮಾಡು, ಈ ತರ ದಾರಿಯಲ್ಲಿ ಹೋಗು, ಈ ತರ ಇರು, ಈ ತರ ನಡ್ಕೋ, ನೀನು ಹಿಂಗೆ ಇರು, ಇಷ್ಟೇ ತಿನ್ನು, ಎವ್ರಿಥಿಂಗ್. ನಮ್ಮ ಆತ್ಮಕ್ಕೆ ಎಲ್ಲದೂ ಗೊತ್ತು. ಅಷ್ಟು ಬ್ಯೂಟಿಫುಲ್ ಅದು. ಓಕೆ. ಸೊ ಅದನ್ನ ಕೇಳಿಸ್ಕೊಳ್ಳೋದನ್ನ ನಾವು ಕಲಿಬೇಕಷ್ಟೇ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಡೆಸ್ಟಿನಿನ ಬರ್ಕೊಳ್ಳೋ ಅಂತ ಕೆಪಾಸಿಟಿ ನಿಮ್ಮ ಕೈಯಲ್ಲೇ ಇದೆ. ಸೊ ನಥಿಂಗ್ ಟು ವರಿ. ಜಸ್ಟ್ ಏನ್ ಮಾಡಿ, ರೈಸ್ ವಿತ್ ಡಿಗ್ನಿಟಿ. ಆ ಒಂದು ಗೌರವಾನ್ವಿತವಾಗಿ ನೀವು ರೈಸ್ ಆಗಿ, ಸನ್ ಹೇಗೆ ರೈಸ್ ಆಗ್ತಾರಲ್ಲ ಆ ತರ ನೀವು ನಿಮ್ಮ ಲೈಫಲ್ಲಿ ರೈಸ್ ಆಗಿ ಅಂತ. ಸೊ ಐ ಹೋಪ್ ತುಂಬಾ ಜನಕ್ಕೆ ಇದು ಮೆಸೇಜಸ್ ಕನ್ವೆ ಆಯ್ತು ಅಂತ ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರಿಪ್ಷನ್ನ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. 500 ಸಬ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ನಿಮ್ಮೆಲ್ಲರಿಗೂ, ನನ್ನ ಎಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ದಟ್. ಸೊ ಮಿಸ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. 500 ಸಬ್ಸ್ಕ್ರಿಪ್ಷನ್ನ ಆದಷ್ಟು ಬೇಗ ರೀಚ್ ಮಾಡೋಣ. ಆ್ಯಂಡ್ ಆಫರ್ನು ನಾನು ತರ್ತೀನಿ ರೀಚ್ ಆಗಿದ್ದ ಕೂಡಲೇ. ಸೊ ಐ ಥಿಂಕ್ ಎಲ್ಲ ಮೆಸೇಜಸ್ ನಾನು ಹೇಳಿದ್ದೀನಿ. ಸೊ ನಿಮಗೆಲ್ಲ ಹೆಲ್ಪ್ ಆಗಿದೆ ಅನ್ಕೊತೀನಿ. ಸೊ ನಿಮಗೆ ಪಾಸಿಟಿವಿಟಿ ಏನೇನೆಲ್ಲ ಅನಿಸ್ತು ಅದನ್ನ ಕ್ಲೇಮ್ ಮಾಡಿ. ವಿಡಿಯೋದಲ್ಲಿ ನಿಮ್ಗೆ ಏನೇನು ಬೇಕೋ ಆ ವರ್ಡಿಂಗ್ಸ್ನ ಹಾಕ್ಬಿಟ್ಟು ಕ್ಲೇಮ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಶೋ ಮಾಡಿ, ಇಂಟ್ರಾಕ್ಷನ್ಸ್ನ ಮಾಡ್ತಾ ಇರಿ. ನನಗೂ ತುಂಬ ಖುಷಿ ಆಗುತ್ತೆ ನೀವು ಇಂಟ್ರಾಕ್ಷನ್ಸ್ನ ಮಾಡಿದರೆ. ಮತ್ತೆ ಯಾವ್ದಾದ್ರು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು, ಜನರಲೈಸ್ ರೀಡಿಂಗ್ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ವಿಡಿಯೋ. ರಾಧೆ ರಾಧೆ. ಬಾಯ್.